ಇವತ್ತು ನಾನು ನನ್ನ ಫ್ರೆಂಡ್ಸು ಒಂದು ಹಬ್ಬದ ಊಟ ಮಾಡೋಣ ಅಂತ ಹೊರಟಿದ್ವಿ. ಹಬ್ಬದ ಊಟ ಎಲ್ಲಿ, ಹೇಗಿತ್ತು ಎಲ್ಲವನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದಕ್ಕೂ ಮೊದಲು ಹಾಯ್ ಫ್ರೆಂಡ್ಸ್, ಅನುಗ್ರಹ ಕಿಚನ್‌ಗೆ ಸ್ವಾಗತ. ನಾನು ನಿಮ್ಮ ಉಷಾ ವಿ ಭಟ್. ಬೆಂಗಳೂರಿನ ಅಕ್ಷಯನಗರದಲ್ಲಿರುವ ದೋಸೆ ಕ್ಯಾಂಪ್‌ಗೆ ನಾನು ನನ್ನ ಫ್ರೆಂಡ್ಸ್ ಜೊತೆ ಯುಗಾದಿ ಹಬ್ಬದ ಊಟವನ್ನು ಸವಿಯೋದಕ್ಕೋಸ್ಕರ ಹೋಗಿದ್ವಿ. ಎಂದಿನಂತೆ ಈ ವರ್ಷ ಕೂಡ ಹಳ್ಳಿ ಮನೆಯವರು ಯುಗಾದಿ ಹಬ್ಬದ ಒಂದು ಊಟವನ್ನು ಸರ್ವ್ ಮಾಡ್ತಾ ಇದ್ದಾರೆ. ಹಳ್ಳಿ ಮನೆಯಲ್ಲಿ ಮಾತ್ರ ಅಲ್ಲದೆ ಈ ಸಲ ಬಾಣಸವಾಡಿ ದೋಸೆ ಕ್ಯಾಂಪು ಹಾಗೆ ಅಕ್ಷಯನಗರದಲ್ಲಿರುವಂಥ ದೋಸೆ ಕ್ಯಾಂಪಲ್ಲಿ ಕೂಡ ಈ ಒಂದು ಯುಗಾದಿ ಹಬ್ಬದ ಊಟವನ್ನು ಸರ್ವ್ ಮಾಡ್ತಾ ಇದ್ದಾರೆ. ಮಲ್ಲೇಶ್ವರಮಲ್ಲಿ ಮಧ್ಯಾಹ್ನ ಹಾಗೆ ರಾತ್ರಿ ಎರಡೂ ಟೈಮ್ ಕೂಡ ಹಬ್ಬದ ಊಟ ಇರುತ್ತೆ. ಆದರೆ ದೋಸೆ ಕ್ಯಾಂಪಲ್ಲಿ ಮಧ್ಯಾಹ್ನ ಮಾತ್ರ ಈ ಹಬ್ಬದ ಊಟವನ್ನು ಸರ್ವ್ ಮಾಡ್ತಾ ಇದ್ದಾರೆ. ಹಬ್ಬದ ಊಟನ ಮೊದಲೇ ಬುಕ್ ಮಾಡ್ಕೊಂಡಿದ್ರೆ ಟೇಕ್ ಅವೇ ಆಪ್ಷನ್ ಕೂಡ ಇರುತ್ತೆ. ಹಾಗೆ ಇಲ್ಲಿ ಇದರ ಪ್ರೈಸ್ ಬಂದು ಮಕ್ಕಳಿಗೆ 300, ದೊಡ್ಡವರಿಗೆ 450 ರೂಪೀಸ್ ಇರುತ್ತೆ. ಈ ಯುಗಾದಿ ಹಬ್ಬದ ಊಟವನ್ನು ಕೇವಲ ಮಾರ್ಚ್ 19 ಗುರುವಾರ ಮಾತ್ರ ಸರ್ವ್ ಮಾಡ್ತಾ ಇದ್ದಾರೆ. ಹಬ್ಬಕ್ಕೆ ರಜೆ ಸಿಕ್ಕಿಲ್ಲ, ಊರಿಗೆ ಹೋಗೋಕ್ಕಾಗಿಲ್ಲ ಅಥವಾ ಪಿ ಜಿನಲ್ಲಿರುವವರಿಗೆ ಹಬ್ಬದ ಒಂದು ಅಡುಗೆಯನ್ನು ಮಾಡ್ಕೊಳ್ಳೋದಕ್ಕಾಗ್ತಿಲ್ಲ ಅನ್ನುವರು ಆರಾಮವಾಗಿ ಮಲ್ಲೇಶ್ವರಮಲ್ಲಿರುವ ಹಳ್ಳಿ ಮನೆ ಅಥವಾ ಬಾಣಸವಾಡಿಯಲ್ಲಿರುವ ದೋಸೆ ಕ್ಯಾಂಪ್, ಅಕ್ಷಯನಗರದಲ್ಲಿರುವ ದೋಸೆ ಕ್ಯಾಂಪ್ಗೆ ಹಬ್ಬದ ಊಟವನ್ನು ಸವಿಯೋದಕ್ಕೆ ವಿಸಿಟ್ ಮಾಡಬಹುದು. ಬಾಳೆ ಎಲೆ ಮೇಲೆ ಯುಗಾದಿ ಹಬ್ಬದ ಸ್ಪೆಷಲ್ ಬೇವು ಬೆಲ್ಲದಿಂದ ಹಿಡಿದು ಹಲಸಿನ ಹಣ್ಣಿನ ಪಾಯಸ, ಬೇಳೆ ಒಬ್ಬಟ್ಟು, ಆಲೂಗಡ್ಡೆ ಹಲುವ, ಅನ್ನ, ದೋಸೆ, ಪೂರಿ, ಸಾಗು, ಮಾವಿನ ಹಣ್ಣಿನ ಗೊಜ್ಜು, ಸಾಸಿವೆ, ಸಾರು, ಸಾಂಬಾರು, ಪಲ್ಯ, ಕೋಸಂಬರಿ, ವಡೆ, ಸೆಂಡಿಗೆ ಹೀಗೆ 27ಕ್ಕೂ ಹೆಚ್ಚು ಬಗೆಯ ಫುಡ್ಡನ್ನು ನಿಮಗೆ ಅನ್ಲಿಮಿಟೆಡ್ ಆಗಿ ಬಾಳೆ ಎಲೆ ಮೇಲೆ ಸರ್ವ್ ಮಾಡ್ತಾ ಇದ್ದಾರೆ. ನಾನು ನನ್ನ ಫ್ರೆಂಡ್ಸು ಇಬ್ಬರು ಹೋಗಿ ಈ ಹಬ್ಬದ ಊಟವನ್ನು ಸವಿದಾಯಿತು. ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ನೀವೇನಾದರೂ ಈ ಹಬ್ಬದ ಊಟವನ್ನು ಮಿಸ್ ಮಾಡ್ಕೋಬಾರ್ದು ಅಂತಿದ್ರೆ ವಿಸಿಟ್ ಮಾಡಿ ಅಥವಾ ಟೇಕ್ ಅವೇ ತಗೊಂಡಾದರೂ ಹೋಗ್ಬೋದು. ಚೆನ್ನಾಗಿದೆಯಾ? ಗೊತ್ತಾಯ್ತು, ಯಾರಿಗ್ ನಾವು ಒಬ್ಬಟ್ಟು ಹಾಕ್ಸ್ಕೊಡೋಗ್ಲೇ ಅದೇ ಗೊತ್ತಾಯ್ತು. ನಿಮ್ಗೆ ಹೆಂಗಿದೆ ಯುಗಾದಿ ಹಬ್ಬದ ಊಟ? ಚೆನ್ನಾಗಿದೆ. ಅನ್ಲಿಮಿಟೆಡ್ ಬಾಳೆ ಎಲೆ ಹಬ್ಬದ ಊಟ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹಾಗಾದರೆ ಈ ಹಬ್ಬದ ಊಟದ ಅವಶ್ಯಕತೆ ಇರುವವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಶುಂಠಿ ಬೆಲ್ಲ ಎಷ್ಟು ತಿಂದಿದ್ದೀವಲ್ಲ ಅದೆಲ್ಲ ಜೀವನ ನನ್ನ ಬಾಳೆಲೆ ಖಾಲಿ ಬರೀ ಒಂದು ಮಾವಿನ ಗೊರಟು, ಮೆಣಸು ಅಷ್ಟೇ ಇರೋದು, ಫುಲ್ ಖಾಲಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.